ಹಾಯ್ ಫ್ರೆಂಡ್ಸ್, ನಮಸ್ಕಾರ. KR ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ. ಇವತ್ತಿನ ಸ್ಪೆಷಲ್ ಏನಪ್ಪಾ ಅಂತಂದ್ರೆ ನಾವಿಲ್ಲಿ ಕೋಳಿ ಫಾರ್ಮ್ ಬಂದೀವಿ. ಕೋಳಿ ಫಾರ್ಮ್ ಅಂತಂದ್ರೆ ಅದ್ರದ್ದು ಹೆಂಗ್ ಲಾಭ, ಅದ್ರದ್ದು ಏನ್ ನಷ್ಟ, ಅದ್ರದ್ದು ಏನ್ ಕಷ್ಟ ಐತಿ, ಅದ್ರದ್ದು ಹೆಂಗ್ ಏನ್ ಯೂಸ್ ಮಾಡ್ಕೋಬೇಕು ಅನ್ನೋದಂತ ಎಲ್ಲರಿಗೂ ಗೊತ್ತಾಗ್ಲಿ. ಎಲ್ಲರಿಗೂ ಗೊತ್ತಿರತ್ತ, ಆದ್ರೂ ಒಂದ್ ಸ್ವಲ್ಪ ಜನ ಗೊತ್ತಿರಲ್ಲ ಅಂತ ಹೇಳಿ ನಾವೊಂದು ಏನೋ ಒಂದು ವಿಚಾರ ಮಾಡ್ಕೊಂಡು ವಿಡಿಯೋ ಮಾಡಾಕತ್ತೀವಿ. ಬರೀ ಅದ ಅವ್ರದ್ದು ಕೇಳೋಣ, ಮಾಲಕರು ಅಲ್ಲೇ ಅದಾರ. ಆ ಕೋಳಿ ಫಾರ್ಮ್ದಾಗ ಹೆಂಗ್ ಲಾಭ ಐತಿ, ಏನ್ ಐತಿ, ಅದ್ರದ್ದು ಹೆಂಗ್ ಎಲ್ಲ ಮಾಡ್ಕೋಬೇಕು, ಕಂಪನಿ ಹೆಂಗ್ ಇಡ್ಬೇಕು ಅನ್ನೋದೆಲ್ಲ ಸಂಪೂರ್ಣ ವಿಡಿಯೋ ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ನಿಮ್ಗೆ ತೋರಿಸು ಅಂತ ಹೇಳಕತ್ತೀನಿ. ಬರೀ ಹೋಗೋಣ, ಎಲ್ಲರೂ ನೋಡಕ್ ಹೋಗೋಣ. ಬರ್ರಿ ಅವ್ರ ಕೋಳಿ ಫಾರ್ಮ್ ಹೋಗೋಣ, ನೋಡೋಣ ಏನೇನ್ ಐತಿ ಏನೆಲ್ಲ ಅಂತೇಳಿ. ಫ್ರೆಂಡ್ಸ್, ಫೈನಲ್ ಆಗಿ ನಾವ್ ಇಲ್ಲಿ ಕೋಳಿ ಫಾರ್ಮ್ ಬಂದಿವಿ. ಮಾಲಕರು ಇಲ್ಲಾದ್ರ ಕರ್ಸೋಣ ಹೋಗ್ರಿ. ಮಾಲಕರ ನಮಸ್ಕಾರ ರೀ. ನಾವು KR ಕನ್ನಡ ಅಂತ ಯೂಶಲ್ ಬಂದೀವಿ. ನಿಮ್ ಹೆಸರು ರೀ? ಅಜಿತ್ ಕೊಳಕರ್ ಅಂತ ಸರ್. ಇವ್ರ ಹೆಸರು ಅಜಿತ್ ಕೊಳಿಕರ್ ಅಂತ ಹೇಳಿ. ನಾವು ಇವ್ರ ನಮ್ಮ ಪೋಟ್ರಿ ಐತ್ಲಾ, ಇವ್ರ ಮಾಲಕರು ಇವ್ರ. ಇದ್ರ ಬಗ್ಗೆ ಇವ್ರು ಸಂಪೂರ್ಣ ವಿಡಿಯೋ ಕೇಳ್ಕೊಂಡ್ ಬರ್ನು. ಇವ್ರಿಗೆ ಏನೇನೈತಿ ಏನಿಲ್ಲ, ಇದ್ರ ಲಾಭ ಕಷ್ಟ ಹೆಂಗೈತಿ ಎಲ್ಲ ಕೇಳ್ಕೊಂಡ್ ಬರ್ನು ಬರ್ರಿ. ಸರ್ ನಮಸ್ಕಾರ. ನಮಸ್ಕಾರ. ಕೋಳಿ ಫಾರ್ಮ್ ಮಾಡ್ಬೇಕಂದ್ರೆ ಫಸ್ಟ್ ಇದು ನಾವು ಇದು ಸೆಟ್ಟಿಂಗ್ ನಾವು ನೀವು ಕಟ್ಟಿದಿರೋದು ಮಾತ್ ತಗೋಬೇಕ್ರಿ. ನಾವು ಕಟ್ಬೇಕ್ರಿ, ಈ ಟೈಪ್ ಕಟ್ಬೇಕ್ರಿ ನಾವು. ಅದ್ರ ಇದು ಕಟ್ಟಕಂದ್ರೆ ಮಿನಿಮಮ್ ಎಷ್ಟು ಸಾವಿರ ತನಕ ಇದು ಖರ್ಚು ಬರ್ತೈತ್ರಿ? ಇದು ಖರ್ಚು ರೀ ಸರ್, ಈಗಿನ ಮೂಮೆಂಟ್ ದಾಗ ಅಂತೂ ರೀ ಒಂದು 13-14 ಲಕ್ಷ ಬರ್ತೈತ್ರಿ ಸರ್. 13-14 ಲಕ್ಷ ರೀ. 5,000. ಹಾ, 5,000. ಓಕೆ ಸರ್. ಇದು 5 ಕೋಳಿ ಅಂತಂದ್ರೆ ನೀವು ಎಲ್ಲ ಮ್ಯಾನೇಜ್ಮೆಂಟ್ ಎಲ್ಲ ಕಂಪ್ನಿ ಅಂತಂದ್ರೆ ಕಂಪನಿ ಅಂತಂದ್ರೆ ಅದ್ ಹೆಂಗ್ ಹಿಡ್ಬೇಕು ಅಂತ ಹೆಂಗ್ ಏನ್ ಅದ ಕಾಸ್ಟ್ ಅದ ಇರ್ತೈತ್ರಿ ಸರ್. ಕಾಸ್ಟ್ ಮ್ಯಾಗ ಹಿಸಾಬ್ ಕೊಡ್ತಾರ. ಇದು ನಾವು ವಿಡಿಯೋ ಒಳಗ್ ತೋರಿಸ್ತೀರಿ. ಬರ್ರಿ ಒಳಗ್ ಹೋಗಿ ನೋಡೋಣ್ರಿ. ಸರ್ ಫ್ರೆಂಡ್ಸ್, ನೋಡಿದ್ರಲ್ಲ ಕೋಳಿಗಳಿಗೆ ಅಣ್ಣ ಬಂದ್ ಎಷ್ಟು ದಿನ ಆಯ್ತು? ಬರ್ಲಿ 32 ದಿವಸ ಆಯ್ತು ಸರ್. ಈಗ ಬಂದ್ 32 ದಿವಸ. ಸ್ಟಾರ್ಟಿಂಗ್ ಬಂದ್ ನಂತರ ಎಷ್ಟು ಸಣ್ಣ ಇರ್ತಾವ್ರಿ? 18 ಗ್ರಾಮ್ ಇರ್ತಾವ. 18 ಗ್ರಾಮ್ ಇರ್ತಾವ್ರಿ. ಅಲ್ಲಿಂದ್ರ ತಂದ ಅದನ್ನ ಅವ್ರ ತಂದ್ ಬಿಡ್ತಾರ್ರಿ? ಓಕೆ. ಇದು ತಳಗಿಂದ ಇದೆಲ್ಲ ಇದು ಹೆಂಗ ಇದು ನೀವು ಹಾಕ್ಬೇಕ್ರಿ? ಇದು ಹೆಂಗ ಚೀಲ ಸಿಗೈತ್ರಿ ನಿಮ್ಗೆ? ಇದ್ರಿ 120 ರೂಪಾಯಿ ಚೀಲ ಸಿಗುತ್ತೆ ಒಂದ್ ಚೀಲ. ಅಂದ್ರೆ ಒಂದ್ ಚೀಲ ಎಷ್ಟು ಕವರ್ ಆಕತ್ರಿ ಇದ್ರಿ? ಇದ್ರಿ 50 ಚೀಲ ಬೇಕಾಕೈತಿ ನೋಡ್ರಿ. ಪೂರ್ತಿ ಎಷ್ಟು ಕೋಳಿ ಇದು? 3,000 ಕೋಳಿ ಐತಿ. 3,000 ಕೋಳಿ ಅಂದ್ರೆ ಟೋಟಲ್ 50 ಚೀಲ ಬೇಕಾಕತ್ರಿ. ಅಂದ್ರೆ ಚೀಲ ಎಷ್ಟು? ನಾವು ಕಮ್ಮಿ. ಓಕೆ. 50 ಚೀಲ ಅಂದ್ರೆ ಎಷ್ಟು ಒಂದ್ ಚೀಲ ಬೀಳತ್ರಿ? 120 ರೂಪಾಯಿ ಒಂದ್ ಚೀಲ. ಓಕೆ. ಅಂದ್ರೆ ಕಂಪನಿ ನಿಮ್ಗೆಲ್ಲ ಕೋಳಿ ಎಲ್ಲ ತಂದು ಕೊಡ್ತಾರ? ಮಟೀರಿಯಲ್, ಔಷಧ ಪಾನಿ ಎಲ್ಲ. ಇದೇನ್ರಿ ಅದ್ರದ್ದು ಊಟದೇನ್ರಿ? ಫೀಡ್ ಅಂದ್ರೆ ಕೋಳಿಗಳಿಗೆ ಊಟ ಹಾಕೋದ್ರಿ? ಓಕೆ. ಈ ತರ ಬರತ್ರಿ, ಸಿಗತ್ತೇನ್ರಿ? ಇದ್ ನೋಡ್ರಿ ಕೋಳಿದ. ಕೋಳಿಗೆ ಈ ತರ ಇವ್ರು ಊಟ ಹಾಕ್ತಾರ. ಈ ತರ ಊಟ ಮತ್ತೆ ಈ ತರ ಇದು ನೀರ್ ಅದ ವ್ಯವಸ್ಥೆ. ಈ ಕೋಳಿ ಹಾಕೋದ್ ನೋಡ್ರಿ. ಇದ ಅವ್ರಿಗೆ ಊಟ ಅದೆಲ್ಲ ಹೆಂಗ್ ಹಾಕ್ತಾರ ಅಂತ ಹೇಳಿ. ಇದು ನೀರಿನ ವ್ಯವಸ್ಥೆ ಏನ್ರಿ? ಇದು ಹೆಂಗ್ ಸ್ವಲ್ಪ ಇದು ಅದು ವಿದೇಶಿ ಪ್ರಯಾಸ ಒತ್ತಸ್ ಕಾಸು ಕೊಡೋದಿಲ್ಲ. ಕಸ್ ಬರೋದು ಮನುಷ್ಯಲ್ಲ ಮತ್ತೆ ವಿದೇಶಿವನ ಪ್ರಯಾಸ ನೀನು ಅಯ್ಯ ಕರ್ಸಿ ಇದೆಲ್ಲ ನೀರಿನ ಪೈಪ್ ಏನ್ರಿ? ನೀರ್ ಡ್ರಿಪ್ ಮೂಲಕ ನೀರು ಬಿಡ್ತೀರಿ ಕೋಳಿಗಳಿಗೆ? ಹಾ, ಇಲ್ಲಿ ಬರ್ತಿರ್ತವ್ರಿ. ಈ ಕೋಳಿಗಳ ರೇಟ್ ಈಗ ಹೆಂಗ್ ಆಗ್ಬೋದ್ರಿ? ಇದು ರೇಟ್ ಸರ್ ಹಂಗೇನ್ ಇರೋದಿಲ್ಲ, ಕಾಸ್ಟ್ ಮ್ಯಾಗ ಇರ್ತೈತಿ. ಕಾಸ್ಟ್ ಅಂತಂದ್ರ ಈಗ ಕಂಪ್ನಿದ ಫೀಡ್ ಒಂದ್ ಲಿಮಿಟ್ ಇರ್ತೈತಿ. ಆ ಲಿಮಿಟ್ ಒಳಗ ನಮ್ಗೆ ಚಲೋ ವಜನ್ ಬಂದಿದಂದ್ರ ನಮ್ಗ ಕಾಸ್ಟ್ ಮ್ಯಾಗ ಕೊಡ್ತಾರ. ಮತ್ತೆ ಜಾಸ್ತಿ ತಿಂದ ವಜನ್ ಕಮ್ಮಿ ಬಂದಿದಂದ್ರ ರೇಟ್ ಒಂದ್ ಸ್ವಲ್ಪ ಡೌನ್ ಆಗ್ತೈತಿ. ಅಂದ್ರೆ ಈಗ ಈ ಕೋಳಿಗಳಿಗೂ ಎಷ್ಟ್ ದಿನ ಮಟ್ಟ ನೀವು ಸಾಕ್ಬೇಕ್ರಿ? 45 ದಿನ ಮಟ್ಟ ನೀವು ಸಾಕ್ಬೇಕು. ಫಸ್ಟ್ ನೀವೆಲ್ಲ ಇದನ್ನ ಕ್ಲೀನ್ ಮಾಡಿ ನಂತರ ತಂದ್ ಬಿಡ್ತಾರ ಅವ್ರ? 15 ದಿವಸ ಕ್ಲೀನಿಂಗ್ ಎಲ್ಲಾ ಟೈಮ್ ಕೊಡ್ತಾರೆ. ಅದಾದ್ಮ್ಯಾಗ 45 ದಿವಸ ಕೊಡ್ತಾರ. ಒಂದು ಕೊಟ್ರಂದ್ರ 45 ದಿವಸ ಮಾಡಿ ಬಿಡ್ತಾರ್ರಿ. ಓಕೆ. ಈ ಕೋಳಿಗಳ ಕಂಪನಿಗೆ ಯಾವ್ದಂತ ಹೆಸರು ಹೇಳ್ಬೋದೇನ? ಹೆಸರು ಹೇಳಕ್ ಬರಲ್ಲ. ಓಕೆ ಬಿಡ್ರಿ, ಪರವಾಗಿಲ್ಲ, ಏನ್ ಅಡ್ಡಿ ಇಲ್ಲ. ಹೆಸರು ಹೇಳೋಕಂದ್ರೆ ಒಂದೊಂದು ಸಮಸ್ಯೆ ಇರ್ತಾವ, ಅದೇನ್ ಅಡ್ಡಿ ಇಲ್ಲ. ಬಟ್ ಕೋಳಿ ಎಲ್ಲ ಅವ್ರ ಕೊಡ್ತಾರು. ಫೀಟ್ ನೀವು ತಳಗಿಂದ ಫೀಟ್ ಅಷ್ಟು ಜಾಗ ಅಷ್ಟು ನಿಮ್ ಸ್ವತಃ ಇರ್ಬೇಕು. ಸಪೋಸ್ ಈಗ ಒಂದ್ ವೇಳೆ ನಾವು ಬೇರೆದವ್ರ ಕಡೆಯಿಂದ ನಾವು ಬಾಡಿಗೆ ತಂದು ನಡ್ಸಬಹುದೇನ್ರಿ? ಬಾಡಿಗೆ ತಗೋಬಹುದು, ಬಾಡಿಗೆ ಶೇಡ್ ತಗೊಂಡ್ ನಡ್ಸಬಹುದು ಅಂತ. ಅದಕ್ಕೆ ಕಂಪನಿ ನೀವು ಹಿಡಿದು ಕೊಡ್ತಾರೆ, ಏನ್ ಹೆಲ್ಪ್ ಮಾಡ್ತಾರೆ? ನಮ್ಮ ಯಾರಾದ್ರ ಕಸ್ಟಮರ್ ಹಂಗ ನಮ್ ಅದಿದ್ರೆ ಸರ್ ಈಗ ಮತ್ತೊಂದು ಒಂದೊಂದ್ 2-3 ಕಂಪನಿ ಇದಾವ್ರಿ. ಸ್ವತಃ ಮಾಲಕದ್ರ ಅಷ್ಟ ಕೊಡ್ತಾರ. ಅಂದ್ರ ಈ ಬಾಡಿಗೆ ಇರ್ತಾವ್ರಲ್ಲ ಅವ್ ಕೊಡಂಗಿಲ್ಲ. ಅಂದ್ರೆ ಮಟೀರಿಯಲ್ ಮಣ್ಗಂಡ್ ಇರ್ತೈತಲ್ಲ, ಹಂಗಾಗಿ ಅಗ್ರಿಮೆಂಟ್ ಮ್ಯಾಗ ಕೊಡಂಗಿಲ್ಲ. ಸ್ವತಃ ಜಾಗ ಇರ್ಬೇಕ್ರಿ, ಸ್ವತಃ ಪೋಲ್ಟ್ರಿ ಫಾರ್ಮ್ ಇರ್ಬೇಕ್ರಿ. ಹಂಗಂದ್ರ ಕೊಡ್ತಾರ. ಓಕೆ. ಹಂಗ ಒಬ್ಬೊಬ್ರು ಕೊಡ್ತಾರ, ಮತ್ತ್ ಬೇರೆ ಕಂಪನಿ ಕೊಡ್ತಾರ. ಇದ್ರಾಗ ನಷ್ಟ ಅಂತಂದ್ರೆ ಏನ್ ಬರ್ಬೋದ್ರಿ? ನಿಮ್ ನಷ್ಟ ಅಂದ್ರೆ ಸರ್ ವಾತಾವರಣ ಸ್ವಲ್ಪ ಸಾಥ್ ಕೊಡ್ಲಿಲ್ಲ ಅಂದ್ರೆ ನಷ್ಟ ಬರ್ತೈತಿ.
ಅದ್ ಬಿಟ್ರೆ ಬೇರೆ ಬೇರೆ ಏನಿಲ್ರಿ. ಅದ್ರಾಗ ಇದು ಇಂಜೆಕ್ಷನ್ ಆಗಲ್ರಿ ಇದು ಈ ತರ ಏನಾದ್ರು ನಾವ್ ಇನ್ಫೆಕ್ಷನ್ ಅದು ಒಂದೊಂದ್ ಟೈಮ್ ಆಗ್ತಾವ್ರಿ ಇನ್ಸ್ಪೆಕ್ಷನ್ ಆಗ್ತಾವ್ರಿ. ಓಕೆ ಅದ್ ಬಿಟ್ರೆ ಬೇರೆ ಏನ್ ಬೇರೆ ಸಮಸ್ಯೆ ಇಲ್ಲ. ಬೇರೆ ಸಮಸ್ಯೆ ಏನಿಲ್ಲ. ವಾತಾವರಣ ಅಷ್ಟೇ ಇರ್ಬೇಕ್ರಿ, ಚಲೋ ಇರ್ಬೇಕ್ರಿ. ಈಗ ನಾವು ಹೊರಗಿನ ನಮ್ಗೆ ಎಲ್ಲಿ ಸಿಗ್ತೈತಿ ಅನ್ನೋ ಅವ್ರ ಕಂಪನಿ ಕೊಡ್ತಾರೆ. ಕಂಪನಿನ ಮಾಡ್ತೈತ್ರಿ. ಹಾ ಇದು ಮತ್ತೆ ಹೊರಗ ಮಾರಾಕನು ಇಲ್ರಿ ಸರ್. ಇಲ್ಲ ಇದೆಲ್ಲ ಕಂಪನಿ ಕೊಡ್ತಾರ್ರಿ ಎಲ್ಲ ಅವ್ರ ಇದ್ರ ಸಂಘಟನೆ ತಂದು ಕೊಟ್ಟಿರ್ತಾರ ಅವ್ರು. ಆದಂಗ ಇಳಿಸ್ತಾರ್ರಿ. ನಿನ್ನೆ ಬಂದಿತ್ತು ನೋಡ್ರಿ. ಈಗ ಇದು ಸದ್ಯಕ್ಕೆ ಕೋಳಿ ಇದೀಗ ಎಷ್ಟ್ ತಿಂಗಳ ಎಷ್ಟ್ ದಿನದ ಅದಾವ್ರಿ? ಈಗ 32 ದಿವಸ. 33 ದಿವಸ ಅಂದ್ರೆ ಇನ್ನೊಂದ್ ಒಂದ್ 15 ದಿನದಾಗ ಇವು ಹೋಗ್ತದ ಲಾಟ್ ಹೋಗ್ತೈತ್ರಿ ಇದು ನಂಗ. ಓಕೆ ಈಗ ಅಂದಾಜು ಕೋಳಿ ಎಷ್ಟ್ ಕಿಲೋ ತನಕ ಇರ್ಬೋದ್ರಿ ಒಂದೊಂದ್ ಕೋಳಿ? ಈಗ ರೀ ಒಂದ್ 1450 ಗ್ರಾಮ್ ಅದಾವ ಸರ್. 1450 ಅಂದ್ರ ಒಂದ್ ಕೆಜಿ 1.5 ಕೆಜಿ ಸಣ್ಣ ಅದಾವ್ರಿ ಅಂದಂಗ. ಸರಿ ತಗೋಬೋದ್ರಿ ಕೈಯಾಗ್ರಿ? ತಗೋಬೋದು. ಈಗ ಇದು ಅಂದಾಜ್ 1.5 ಕೆಜಿ ಮಟ್ಟ ಇರ್ಬೋದು ಅಂದಂಗಾತ್ರಿ. ಇದು ನೋಡ್ರಿ ಈಗ ಫ್ರೆಂಡ್ಸ್ ಇವ್ರ ಟೋಟಲ್ ಫಸ್ಟ್ ತಂದಾಗಿಂದ ನೋಡ್ರಿ ಇವ್ರಿಗೆ 45 ದಿನದ ಒಂದ್ ಇದು ಇಷ್ಟ ಇರುತ್ರಿ ಇವ್ರಿಗೆ ಕಷ್ಟ ಅಂತ ಅಂದಂಗ. ಯಾಕಂದ್ರ ತಂದ ಕೂಲಿ ಒಂದ್ ವಾರ ತ್ರಾಸ ಇದ್ದಂಗ ಆಕೈತ್ರಿ. ಫುಲ್ ಸಣ್ಣ ಇರ್ತಾವ್ರಿ. ಟೈಮ್ ಟು ಟೈಮ್ ಎಬ್ಬಿಸ್ಬೇಕ್ರಿ. ಥಂಡಿ ಆತಕತ್ತಂದ್ರ ಒಂದ್ರ ಮಂದಿ ಹೋಗಿ ಮಲ್ಕೋತಾವ್ರಿ. ಹಂಗಾಗಿ ಡೆತ್ ಆಗ್ತಾವ್ರಿ. ನಾವ್ ಒಂದ್ 8 ದಿವಸ ಅದನ್ನ ಲೈಟಿಂಗ್. ಈಗ ನಿಮಗ ಒಂದ್ ಹೇಳ್ರಿ, ಈಗ ನಿಮ್ಗೆ 2,000 ಐತಂದ್ರಿ 3,000. ಈಗ 3,000ದಾಗ ನೀವು 3,000 ಕೊಟ್ಟಿರ್ತಾರ ಡೆತ್ ಅದಂದ್ರ ಅವ್ನ ಏನ್ ಮಾಡ್ತಾರ? ಅಂದ್ರ ಅದ್ ನಿಮ್ ಅಂದ್ರ ನಿಮ್ಗೆ ಜಾಸ್ತಿ ಏನ್ ಕೊಡಂಗಿಲ್ಲ ಜಾಸ್ತಿ ಇಲ್ಲ ಅಂದ್ರ ಕೊಡ್ತಾರ್ರಿ. ಅದು ವಿಷಯ ಬರ್ತಿದ್ರಿ. ಓಕೆ ಅಂದ್ರೆ ನೀವು ಜಾಸ್ತಿ ಅವ್ರು ಏನ್ ಕೊಡಂಗಿಲ್ಲ, ಲುಸನ್ ಆದ್ರೂ ನಿಮ್ಮ ಮೈ ಮ್ಯಾಗ ಬಿದ್ದಂಗ ಆಗ್ತೈತ್ರಿ. ಅಂದ್ರ ನಮ್ಮ ಮೈ ಮ್ಯಾಗ ಏನಿಲ್ರಿ 5% ಇರ್ತಿದ್ರಿ. 5% ನಿಮ್ಗ ಅವ್ರ ಕಂಪನಿ ಕಡೆಯಿಂದ ಸೌಲಭ್ಯ ಇರ್ತಿತ್ತು. ಓಕೆ ಈಗ ನೋಡ್ರಿ ಫ್ರೆಂಡ್ಸ್ ಬಿಟ್ಬಿಡ್ ಅದ. ಸೊ ಇವ್ರಿಗೆ ಇಷ್ಟ ಕಷ್ಟನು ಐತಿ, ಇಷ್ಟ ಫಾಯ್ದಾನು ಐತಿ. ಮಾಡ್ಕೊಂಡ್ರಿಗೆ ಫಾಯ್ದಾ ಐತಿ, ಇಲ್ದವ್ರಿಗೆ ಕಷ್ಟ ಇದ್ದಂಗ ಐತಿ ಅಂತಂದ್ರ. ಯಾಕಂದ್ರ ನಾವ್ ಎಷ್ಟ್ ಚೆನ್ನಾಗಿ ನೋಡ್ಕೋತೀವಲ್ಲ ಅದನ್ನ ಅಷ್ಟ್ ನಮ್ಗೆ ಫಾಯ್ದಾ ಐತಿ ಅನ್ನಂಗ ಅನ್ನತರ ಅನ್ನಗಳ ಚಲೋ ಐತ್ರಿ. ಯಾರು ಮಾಡೋದ್ರು ಮಾಡ್ಬಹುದು. ಬಟ್ ಏನೈತಿ ಒಂದ್ ಸ್ವಲ್ಪ ಇದ್ರ ಬಗ್ಗೆ ನಾಲೆಜ್ ತಿಳ್ಕೊಬೇಕಂತ ಹೇಳೋದಕ್ಕೆ ನಾವು ಇದು ವಿಡಿಯೋ ಮಾಡಕತ್ತೀವಿ. ಥ್ಯಾಂಕ್ ಯು ಅಣ್ಣ, ನಮ್ಮ ವಿಡಿಯೋ ಕರೆ ಕೊಟ್ಟು ನಮ್ಗೆ ಸಹಾಯ ಮಾಡಿದಕ್ಕ. ಮತ್ತೇನಾದ್ರದ್ದು ಹೇಳ್ತೇವ್ರಿ. ಇದು ಸಣ್ಣದೊಂದು ಲಾಟ್ ಬಂದಾಗ ನಾವು ಬರ್ಬೋದ್ರಿ ವಿಡಿಯೋ ಮಾಡಕ. ಯಾಕಂದ್ರೆ ನಾವು ದೊಡ್ಡದಾಗಿ ಒಂದ್ 35 ದಿನದ ಮ್ಯಾಗ ಬಂದಿವಿ. ಫಸ್ಟ್ ಡೇ ಹೆಂಗ್ ಇರ್ತಿದ್ರ ಪ್ರೊಸೆಸಿಂಗ್, ಆ ಕೋಳಿಗಳು ಯಾವ ತರ ಬರ್ತಾವ ಅನ್ನೋದ್ರ ಒಂದು ಸಂಪೂರ್ಣ ವಿಡಿಯೋ ನಾವು ಮಾಡಿ ತೋರಿಸ್ತೀನಿ. ಯಾಕಂತಂದ್ರೆ ಈಗ ಇದೊಂದು ಹೆಂಗ್ ಇರ್ತೈತಿ, ಈಗ ಅಚಾನಕ್ ಒಂದ್ ಆಗೈತಿ ನಾವು ಬಂದಿವಿ ಅಂತ ಹೇಳಿ ನಾವು ನಮ್ ಪರ್ಮಿಷನ್ ಕೊಟ್ಟು ವಿಡಿಯೋ ಮಾಡಕ್ ಬಿಟ್ಟಾರ. ಬಟ್ ಆದ್ರೂ ನಿಮ್ಗೆ ನಾ ಮತ್ತೊಂದು ಸಣ್ಣ ಇರ್ತಾವಲ್ಲ ಅವಾಗ ವಿಡಿಯೋ ಮಾಡಿ ತೋರಿಸ್ತೀನಿ ಅಂತ ಹೇಳ್ತಾನೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ. ಓಕೆ ಥ್ಯಾಂಕ್ ಯು, ಬರ್ತೀವಿ, ನಮಸ್ಕಾರ.